ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಆವತ್ತೊಂದು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ. ಕರೆಂಟ್ ಸಹ ಹೋಗ್ಬಿಟ್ಟಿತ್ತು. ನನ್ನ ಪೆದ್ದಿ ತಂಗಿ ನನಗೆ ಭಯ ಆಗ್ತಾ ಇದೆ ಅಂತ ನನ್ನ ಹತ್ತಿರ ಬಂದು ತಪ್ಕೊಂಡಾಗ ನನ್ನ ಮೈಯೆಲ್ಲ ಜುಮ್ ಅಂತು. ಕೆಳಗಿನ ನನ್ನ ತಮ್ಮ ಅಂತೂ ಕರಿ ನಾಗರ ಹಾವಂತೆ ಎಡೆ ಎತ್ತಿ ಬುಸ್ಗುಡೋದಕ್ಕೆ ಶುರು ಮಾಡಿದಾಗ ತಂಗಿ ಅಂತ ಕೂಡ ನೋಡಿದೆ. ಆ ಕತ್ಲೆಯಲ್ಲಿಯೇ ಒಂದು ಆಟ ಹೇಳ್ಕೊಡ್ತೀನಿ ಬಾ ಅಂತ ಕರೆದು ಯಾವ ಅಣ್ಣ ತಂಗಿ ಕೂಡ ಮಾಡಬಾರದ ಕೆಲಸನ ಮಾಡಿಬಿಟ್ಟೆ. ಅಯ್ಯಯ್ಯೋ, ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕತೆ ತುಂಬ ಚೆನ್ನಾಗಿದೆ. ನನ್ನ ಹೆಸರು ನಿಖಿಲ್, ವಯಸ್ಸು 19, ಸೆಕೆಂಡ್ PUC ಓದ್ತಾ ಇದ್ದೀನಿ. ನನ್ನ ಕುಟುಂಬದಲ್ಲಿರೋದು ನಾನು ಮತ್ತು ನನ್ನಮ್ಮ ಸುಷ್ಮಾ. ವಯಸ್ಸು 35. ಅಪ್ಪ ತೀರ್ಕೊಂಡು 8 ವರ್ಷ ಆಗಿತ್ತು. ಅಮ್ಮ ನಮ್ಮ ತೋಟ ಜಮೀನು ನೋಡ್ತಾ ಇದ್ಲು. ಮನೆ ತೋಟದಲ್ಲಿ ಇದ್ದಿದ್ದರಿಂದ ಹೊರಗಡೆ ಹೋಗೋದು ಕಮ್ಮಿ ಆಗಿತ್ತು. ಒಂದಿನ ನನ್ನ ಚಿಕ್ಕಮ್ಮನ ಡೆಲಿವರಿ ಆಯಿತು. ಆದ್ದರಿಂದ ಅಮ್ಮ ಮತ್ತು ನಾನು ಹೋಗಿದ್ವಿ. ಸಾಯಂಕಾಲ 5 ಗಂಟೆಗೆ ಹೋದ್ವಿ. ಚಿಕ್ಕಮ್ಮ ಬೆಡ್ ಮೇಲೆ ಅಂಗಾತವಾಗಿ ಮಲಗಿ ಕೆಳಗಡೆ ಬೆಂಕಿಯಿಂದ ಕಾಯಿಸ್ಕೊಳ್ತಾ ಇದ್ರು. ಅಮ್ಮ ಮಗುನ ನೋಡ್ತಾ ಅವರಿಬ್ಬರು ಮಾತಾಡ್ತಾ ಇದ್ರು. ನಾನು ಮೇಲೆ ಹೋದೆ. ಅಲ್ಲಿ ನನ್ನ ಚಿಕ್ಕಮ್ಮನ ಮಗಳು TV ನೋಡ್ತಾ ಕೂತಿದ್ಲು. ನಾನು ಹೋದೆ. ನನ್ನನ್ನು ನೋಡಿ ತುಂಬ ಖುಷಿಯಾಯಿತು. ಅವಳ ಹೆಸರು ಪಲ್ಲವಿ. ವಯಸ್ಸು 18. ಈಗ ತಾನೇ ಫಸ್ಟ್ PUC ಮುಗಿಸಿ ಸೆಕೆಂಡ್ PUCಗೆ ಎಂಟ್ರಿ ಆಗಿದ್ಲು. ಪಲ್ಲವಿ ಬಂದು, ಅಣ್ಣ ಚೆನ್ನಾಗಿದೆಯಾ ಅಣ್ಣ ಅಂತ ಕೇಳಿದ್ಲು. ನಾನು ಹ್ಞೂ ಕಣೆ, ನೀನು ಅಂದೆ. ಆಗವಳು, ಹಾಂ ಅಣ್ಣ, ಬಾ ಕೂತ್ಕೋ, ನಾನು ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ. ಅಮ್ಮ ಕೂಡ ಬಂದಿದ್ದಾರಾ ಅಂದ್ಲು. ಆಗ ನಾನು ಕೆಳಗಡೆ ಇದ್ದಾರೆ ಅಂದೆ. ಪಲ್ಲವಿ ಕೆಳಗಡೆ ಹೋದ್ಲು. ಅವಳು ನನ್ನ ತಂಗಿ ಆದರೂ ನನ್ನ ನೋಟ ಅವಳ ಸೌಂದರ್ಯದ ಮೇಲೇ ಇತ್ತು. ನಾನು TV ನೋಡ್ಕೊಂಡು ಕೂತ್ಕೊಂಡೆ. ಕೆಳಗಡೆ ಬಂದು ಪಲ್ಲವಿ, ದೊಡ್ಡಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳಿದ್ಲು. ಆಗಮ್ಮ, ಹ್ಞೂ ಕಣೆ, ಏನೇ ಮತ್ತೊಬ್ಬಳು ತಂಗಿ ಬಂದುಬಿಟ್ಲು ಅಂತ ರೇಗಿಸಿದ್ಲು. ಆಗ ಚಿಕ್ಕಮ್ಮ, ಅಕ್ಕ ಅವಳನ್ನು ನೋಡೆ ತಂಗಿಗಿಂತ ಅವ್ರ ಅಣ್ಣ ಬಂದಿರೋದೆ ಅವಳಿಗೆ ಖುಷಿಯಾಗ್ಬಿಟ್ಟಿದೆ ಅಂದಾಗ ಪಲ್ಲವಿ ನಗ್ತಾ ಇದ್ಲು. ಅಣ್ಣ ತಂಗಿ ಒಂದೇ ಹೊಟ್ಟೆಲಿ ಹುಟ್ಟಲಿಲ್ಲ ಅಂದರೂ ಪರವಾಗಿಲ್ಲ, ಆದರೂ ಇಬ್ಬರು ಒಡ ಹುಟ್ಟಿದವರು ಅಂತ ಹೇಳಿದ್ಲು ಅಮ್ಮ. ಆಗ ಚಿಕ್ಕಮ್ಮ, ಅಕ್ಕ ನೀನು ಹೋಗಿ ಕೈಕಾಲು ತೊಳ್ಕೊಂಡು ಬಾ, ಪಲ್ಲವಿ ಟೀ ಮಾಡ್ಕೊಂಡು ಬಾ, ಹಾಗೇ ಅವನನ್ನು ಕೆಳಗಡೆ ಕರಿ ಅಂದಾಗ ಸರಿ ಅಮ್ಮ ಅಂತ ನನ್ನ ಹತ್ರ ಬಂದ್ಲು. ಅಣ್ಣ ಅಮ್ಮ ಕರೀತಿದ್ದಾರೆ ಬಾ ಅಂತ ಹೇಳಿದ್ಲು. ಆಗ ನಾನು ಯಾರಮ್ಮ ಅಂತ ಕೇಳಿದಾಗ ಅವಳು ನಗ್ತಾ ನಮ್ಮಮ್ಮ ಅಂತ ಹೇಳಿ ಹೊರಟೋದ್ಲು. ನಾನು ಕೂಡ ನಗ್ತಾ ಕೆಳಗಡೆ ಬಂದಾಗ ಚಿಕ್ಕಮ್ಮ ನನ್ನನ್ನು ನೋಡಿ, ಏನು ತುಂಬ ದೊಡ್ಡವನಾಗ್ಬಿಟ್ಟಿದ್ಯಾ, ನಿನ್ನ ಚಿಕ್ಕ ತಂಗಿನ ನೋಡೋದಿಲ್ವಾ ಅಂತ ಕೇಳಿದ್ರು. ಆಗ ನಾನು, ಹಾಗಲ್ಲ ಚಿಕ್ಕಮ್ಮ, ನೀವು ಮಲಗಿದ್ದೀರ ಅಲ್ವಾ, ಅದಕ್ಕೆ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮೇಲೆ ಹೋದೆ ಅಷ್ಟೆ ಅಂದಾಗ ಚಿಕ್ಕಮ್ಮ, ಅಯ್ಯೋ ಕಂದ, ನೀನೇ ನನಗೆ ಬೇರೆಯವನ, ನೀನು ಕೂಡ ಮನೆಗೆ ಮಗನೇ, ನಿನ್ನಿಂದ ನನಗೆ ಯಾವತ್ತೂ ಡಿಸ್ಟರ್ಬ್ ಆಗೋದೇ ಇಲ್ಲ ಅಂತ ಹೇಳಿದ್ರು. ನಾನು ಪಾಪು ಹತ್ರ ಹೋದೆ. ಮಗು ಮಲಗಿತ್ತು. ಸೇಮ್ ಚಿಕ್ಕಪ್ಪನ ಥರಾನೇ ಇತ್ತು. ಆದರೆ ಚಿಕ್ಕಪ್ಪ 5 ತಿಂಗಳ ಹಿಂದೆ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ರು. ಅಷ್ಟೊತ್ತಿಗೆ ಅಮ್ಮ ಬಂದಳು. ಪಲ್ಲವಿ ಟೀ ಕೊಟ್ಟಳು. ಎಲ್ಲರೂ ಕುಡಿದು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆಗ ಚಿಕ್ಕಮ್ಮ ಎದ್ದು ಕೂತರು. ಆಗ ಅವ್ರ ಹಾಲಿನ ಕಲಸುಗಳು ದಪ್ಪಂತ ಬಿದ್ವು. ನಾನು ನೋಡಿದೆ, ಹಾ ಅಂದೆ. ಆಗ ಅಮ್ಮ ಮತ್ತು ಚಿಕ್ಕಮ್ಮ ನಕ್ಕರು. ಸ್ವಲ್ಪ ಸಮಯದ ನಂತರ ನಾನು ಮತ್ತು ಪಲ್ಲವಿ TV ನೋಡ್ತಾ ಕೂತಿದ್ವಿ. ಆಗ ಅಮ್ಮ ನಮ್ಮಿಬ್ರನ್ನೂ ಕರೆದ್ಲು. ಏನಮ್ಮ ಅಂತ ನಾನು ಕೇಳಿದಾಗ, ನೀನು ಪಲ್ಲವಿನ ಕರ್ಕೊಂಡು ನಮ್ಮ ಮನೆಗೆ ಹೋಗು, ಅಲ್ಲಿ ತೋಟದ ಕೆಲವೊಂದು ವಸ್ತುಗಳನ್ನು ಇಟ್ಟಿದ್ದಾರೆ, ಯಾರಾದರೂ ತಗೊಂಡು ಹೋದರೆ ಕಷ್ಟ ಆಗುತ್ತೆ, ಮನೆ ಹತ್ರ ಯಾರಾದರೂ ಒಬ್ಬರು ಇರಲೇಬೇಕು, ಹಾಗಾಗಿ ನೀನೊಬ್ಬನೇ ಇರೋದಕ್ಕೆ ನಿನಗೆ ಬೇಜಾರಾಗತ್ತೆ ಅಂತ ಪಲ್ಲವಿನೂ ಜೊತೆನಲ್ಲಿನೇ ಕರ್ಕೊಂಡು ಹೋಗು, ನಾನು ಚಿಕ್ಕಮ್ಮನ ಜೊತೆ ನಾನಿದ್ದು ನೋಡ್ಕೋತೀನಿ ಅಂತ ಹೇಳಿದ್ಲು. ನಾನು ಸರಿ ಅಂತ ಹೇಳಿದೆ. ಆಗ ಚಿಕ್ಕಮ್ಮ ಕೂಡ, ಹೌದಪ್ಪ, ನಿನಗೆ ಒಬ್ಬನಿಗೆ ಅಲ್ಲಿ ಬೇಜಾರಾಗತ್ತೆ ಅಂತ ನಾನೇ ಪಲ್ಲವಿನ ಕಳಿಸ್ತಾ ಇದ್ದೀನಿ. ಹೇಗೋ ಈಗ ಅವಳು ಸೆಕೆಂಡ್ PUC, ಅವಳಿಗೆ ಸ್ಟಡಿ ಮಾಡಿಸು,
ಅಮ್ಮ 5 ದಿನ ಬಿಟ್ಟು ಬರ್ತಾರೆ ಅಂತ ಹೇಳಿದ್ಲು. ನಾನು ಪಲ್ಲವಿ ಕಡೆ ನೋಡಿದಾಗ ಅವಳು ಮೇಲೆ ಹೋಗಿ ಅವಳು ಬ್ಯಾಗ್ ತಗೊಂಡು ಬಂದಳು. ನಿಜಕ್ಕೂ ನನಗೆ ಇದೊಂದು ಸುವರ್ಣ ಅವಕಾಶ ಅಂತ ಅನ್ಸೋದಕ್ಕೆ ಶುರುವಾಯಿತು. ಮತ್ತೆ ಅಲ್ಲಿಂದ ಬಂದ್ವಿ. ಮನೆಗೆ ಬರೋ ಹೊತ್ತಿಗೆ 7:30 ಆಗಿತ್ತು. ಪಲ್ಲವಿ ಮೊದಲು ಕಿಚನ್ ರೂಮ್ಗೆ ಹೋಗಿ ನೋಡಿದ್ಲು. ಇನ್ನು ಅಡುಗೆ ಹಾಗೇ ಇತ್ತು. ಆಗ ಪಲ್ಲವಿ, ಅಣ್ಣ ಅಡುಗೆ ಇದೆ, ಕೈ ತೊಳ್ಕೊಂಡು ಬಾ, ಊಟ ಮಾಡೋಣ ಅಂದ್ಲು. ಆಗ ನಾನು ಸರಿ ಕಣೆ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆಗಿ ಟೇಬಲ್ ಮೇಲೆ ಕೂತೆ. ಅವಳು ಬರೀ ಒಂದು ಮಿನಿ ಫ್ರಾಕ್ ಹಾಕ್ಕೊಂಡಿದ್ಲು. ಅವಳನ್ನು ಆ ರೀತಿ ನೋಡಿ ಇನ್ನೂ ಇದೇ ಥರ ಆದರೆ ತಂಗಿ ಅನ್ನೋ ಭಾವನೆನೇ ಹೋಗ್ಬಿಡುತ್ತೆ. ಪಲ್ಲವಿ ಬಂದಳು ಊಟ ತಗೊಂಡು. ಆಗ ನಾನು, ಪಲ್ಲವಿ, ದಿನ ನಿನ್ನ ಮನೆಯಲ್ಲಿ ಇದೇ ಥರ ಬಟ್ಟೆ ಹಾಕ್ಕೊಂಡು ಓಡಾಡ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅವಳು, ಹೌದಣ್ಣ, ಯಾಕೆ ಅಂದ್ಲು. ಆಗ ನಾನು, ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ ಅಂತ ಹೇಳಿದೆ. ಸರಿ ಅಂತ ಊಟ ಮಾಡಿ ನಾನು ಹೋಗಿ ಎಲ್ಲ ಗೇಟ್ನ ಲಾಕ್ ಮಾಡಿ ಡೋರ್ ಲಾಕ್ ಮಾಡಿದೆ. ಆಮೇಲೆ ಹೋಗಿ ನಂದು ಮತ್ತು ಅಮ್ಮನ 2 ಬೆಡ್ ಇತ್ತು. ಅದರಲ್ಲಿ ನಾನೊಂದು ಅವಳೊಂದು ಆರಿಸ್ಕೊಂಡು ಮಲಗಿದ್ವಿ. ನಾನು ಮೊಬೈಲಲ್ಲಿ ಕಾಮಿಡಿ ನೋಡ್ತಾ ಇದ್ದಾಗ ಪಲ್ಲವಿ, ಅಣ್ಣ ನಾನು ನೋಡ್ತೀನಿ ಬರಲಾ ಅಂದ್ಲು. ಆಗ ನಾನು ಬಾ ಅಂತ ಸ್ವಲ್ಪ ಸರ್ಕೊಂಡೆ. ಅದು ಬೆಡ್ ಬೇರೆ ಚಿಕ್ಕದಿತ್ತು. ಅವಳು ಬಂದು ನನ್ನ ಪಕ್ಕ ಮಲಗಿದ ತಕ್ಷಣ ನನ್ನ ಮೈಯೆಲ್ಲ ಜುಮ್ ಅಂತು. ಕೆಳಗೆ ನನ್ನ ತಮ್ಮ ಬೇರೆ ಕರಿ ನಾಗರ ಹಾವು ಎಡೆ ಎತ್ತದಂತೆ ಸುಮ್ಮನಿರದೆ ಕಾಟ ಕೊಡ್ತಿದ್ದ. ಆಗ ನನಗನ್ನಿಸ್ತು, ತಂಗಿ ಅನ್ನೋ ಭಾವನೆ ಇಲ್ಲವೇ ಇಲ್ಲ. ಹೇಗಾದರೂ ಮಾಡಿ ಇವಳನ್ನು ಈ ರಾತ್ರಿ ನನಗಿಷ್ಟ ಬಂದಂತೆ ಉಪಯೋಗಿಸ್ಕೊಳ್ಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಅವಳನ್ನೇ ನೋಡ್ತಿದ್ದೆ. ಅವಳು ನನ್ನ ಕರಿ ನಾಗರ ಹಾವನ್ನೇ ನೋಡಿ, ಅಣ್ಣ ಇದೇನು ಈ ರೀತಿ ನಿಂತಿದೆ ಅಂತ ಕೇಳಿದ್ಲು. ಏನಿಲ್ಲ, ವಾಶ್ರೂಮ್ಗೆ ಹೋಗಿ ಬರ್ತೀನಿ ಇರು ಅಂತ ಹೇಳಿ ಅಲ್ಲಿಂದ ಹೋದೆ. ನೋಡಿದ್ರೆ ನನ್ನ ಹಣೆ ಬರಾನೇ ಸರಿ ಇಲ್ಲ ಅಂತ ಕಾಣತ್ತೆ. ಇದ್ದಕ್ಕಿದ್ದಂತೆ ಶವರ್ ಆನ್ ಮಾಡಿಬಿಟ್ಟೆ. ಪೂರ್ತಿ ಎಲ್ಲ ಬಟ್ಟೆ ನೆಂದು ಹೋಗಿತ್ತು. ಇದೇನಾಗೋಯ್ತಪ್ಪ ಅಂತ ಹೇಳಿ ಎಲ್ಲ ತೆಗೆದಾದ ಮೇಲೆ ನೆನಪಾಯಿತು, ಎಲ್ಲ ಬಟ್ಟೆನೂ ಹೊಗ್ಸೋದಕ್ಕೆ ಕೊಟ್ಬಿಟ್ಟಿದ್ದೀನಿ, ಮನೆಯಲ್ಲಿ ಒಂದು ಬಟ್ಟೆನೂ ಇಲ್ಲ ಅಂತ. ಈಗ ಏನೂ ಮಾಡೋದಕ್ಕೆ ವಿಧಿ ಇಲ್ಲದೆ ಬರೀ ಟವಲಲ್ಲಿ ಹೊರಗೆ ಬಂದೆ. ಪಲ್ಲವಿ ನನ್ನನ್ನು ನೋಡಿ, ಇದೇನೋ ನಿನ್ನ ಅವತಾರ, ಈ ರಾತ್ರಿ ಸ್ನಾನ ಮಾಡ್ಕೊಂಡು ಬಂದ್ಯಾ ಅಂತ ಕೇಳಿದ್ಲು. ಆಗ ನಾನು ನಗ್ತಾ, ಹಾಗೇನೂ ಇಲ್ಲ, ಇದ್ದಕ್ಕಿದ್ದಂತೆ ಶವರ್ ಆನ್ ಆಗೋಯ್ತು, ಹಾಗಾಗಿ ಈ ರೀತಿ ಆಯಿತು ಅಂತ ಹೇಳಿದಾಗ ಅವಳು ಜೋರಾಗಿ ನಗ್ತಾ, ಸರಿ ಆಯ್ತು ಹೋಗು, ಬೇರೆ ಬಟ್ಟೆ ಹಾಕ್ಕೊಂಡು ಬಾ ಅಂತ ಹೇಳಿದ್ಲು. ಅಯ್ಯೋ ಪಲ್ಲವಿ, ಬಟ್ಟೆ ಎಲ್ಲ ಒಗೆಯೋದಕ್ಕೆ ಹೊರಗಡೆ ಕೊಟ್ಬಿಟ್ಟಿದ್ದೀನಿ, ಮನೆಯಲ್ಲೀಗ ಒಂದು ಬಟ್ಟೆನೂ ಇಲ್ಲ ಅಂತ ಹೇಳಿದಾಗ ಅವಳು ನಗ್ತಾ, ಸರಿ ಬಿಡಿ ಅಣ್ಣ, ರಾತ್ರಿ ಅಲ್ವಾ, ಹೇಗೋ ನಡೆಯುತ್ತೆ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ಬಂದು ಅವಳು ಪಕ್ಕನೇ ಮಲಗಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿದೆ. ಅವಳು ಕೂಡ ನನ್ನ ಹತ್ರನೇ ಮಲ್ಕೊಂಡಿದ್ಲು. ಹಾಗಾಗಿ ನನಗೆ ನೆಮ್ಮದಿಯಾಗಿ ಮಲಗೋದಕ್ಕೆ ಆಗ್ತಾನೇ ಇರಲಿಲ್ಲ. ಹೇಗಾದರೂ ಮಾಡಿ ಅವಳ ಜೊತೆ ಆಟ ಆಡಲೇಬೇಕು ಅಂತ ಅನಿಸುತ್ತೆ ಅಂತ ಇದ್ದಕ್ಕಿದ್ದಂತೆ ಕರೆಂಟೇ ಹೊರಟೋಯ್ತು. ಅಯ್ಯಯ್ಯೋ, ಭಯಪಟ್ಟು ನನ್ನನ್ನು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಲು. ಹೇಗೆ ಕೇಳಬೇಕಾ, ಇನ್ನೂ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋ ಸ್ಥಿತಿಗೆ ನಾನು ತಲುಪಿಬಿಟ್ಟಿದ್ದೆ. ಪಲ್ಲವಿ ಭಯದಿಂದ, ಅಣ್ಣ ಕರೆಂಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ಲು. ಆಗ ನಾನು ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಭಯ ಪಡಬೇಡ ಪಲ್ಲವಿ, ಏನೂ ಆಗೋದಿಲ್ಲ, ಈಗ ನಾನು ಒಂದು ವಿಡಿಯೋ ಹಾಕ್ಕೊಡ್ತೀನಿ, ನೀನದನ್ನು ನೋಡ್ತಾ ಇರು, ಆಗ ನಿನಗೆ ಭಯನೇ ಆಗೋದಿಲ್ಲ ಅಂತ ಹೇಳಿ ಅಣ್ಣ ತಂಗಿ ಮಾಡೋ ವಿಡಿಯೋನ ಹಾಕಿ ಅವಳು ಕೊಟ್ಟೆ. ಅವಳು ಅದನ್ನೇ ರೆಪ್ಪೆ ಕೂಡ ಬಡಿದಂತೆ ನೋಡ್ತಾ ಹೋದ್ಲು. ಸ್ವಲ್ಪ ಹೊತ್ತಾದ ಮೇಲೆ, ಅಣ್ಣ ಇವರಿಬ್ಬರು ಅಣ್ಣ ತಂಗಿ, ಆದರೆ ಈ ರೀತಿಯೆಲ್ಲ ಮಾಡ್ತಿದ್ದಾರಲ್ಲ ಅಂತ ಕೇಳಿದ್ಲು. ಆಗ ನಾನು, ಹೌದು, ಅಣ್ಣ ತಂಗಿ ಆ ರೀತಿಯೆಲ್ಲ ಮಾಡಿದ್ರೆ ನಿಜಕ್ಕೂ ಮಜಾ ಬರುತ್ತೆ ಅಂತ ಹೇಳಿದಾಗ, ಅಣ್ಣ ನಾವಿಬ್ರೂ ಅದೇ ರೀತಿ ಮಾಡೋಣ ಅಂತ ಕೇಳಿದ್ಲು. ನಾನು ಇದಕ್ಕೆ ಕಾದಿದ್ದವನಂತೆ, ಸರಿ ಈಗ ಅವ್ರು ಏನೇನು ಮಾಡ್ತಾರೋ ನಾವು ಅದೇ ರೀತಿ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಅವಳು ಸರಿ ಅಂತ ಒಪ್ಕೊಂಡ್ಳು. ಆ ಕತ್ತಲೆ ರಾತ್ರಿಯಲ್ಲಿ ಈ ವಿಡಿಯೋದಲ್ಲಿ
ಹೇಗೆಲ್ಲ ನಡೀತಿತ್ತು ಅದೆಲ್ಲವನ್ನು ನಾನು ತಂಗಿ ಜೊತೆಯಲ್ಲಿ ಮಾಡಿದೆ. ಇದವಳಿಗೆ ಮೊದಲನೇ ಸಲ ಆಗಿರೋದ್ರಿಂದ ತುಂಬ ನೋವಾಗ್ತಿತ್ತು. ಅಣ್ಣ ದಯವಿಟ್ಟು ಬಿಟ್ಬಿಡು, ನನಗೆ ತುಂಬ ನೋವಾಗ್ತಿದೆ ಅಂತ ಅಳ್ತಿದ್ಲು. ಆಗ ನಾನು ಕಣ್ಣೀರು ಒರೆಸಿ, ಏನೂ ಆಗೋದಿಲ್ಲ, ಸ್ವಲ್ಪ ಹೊತ್ತು ಸುಮ್ಮನಿದ್ಬಿಡು, ಆಮೇಲೆ ನಿನಗೆ ಇಷ್ಟ ಆಗತ್ತೆ ಅಂತ ಹೇಳಿ ನಿಲ್ಲಿಸ್ದೆ. ಮಾಡೋದಕ್ಕೆ ಶುರು ಮಾಡಿದಾಗ ಸ್ವಲ್ಪ ಹೊತ್ತಾದ ಮೇಲೆ ಅವಳಿಗೂ ಕೂಡ ಖುಷಿಯಾಯಿತು. ಇಬ್ಬರು ಎಲ್ಲನೂ ಮುಗಿಸಿ ಹಾಗೆ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದಾಗ ಇಬ್ಬರು ಒಬ್ರನ್ನೊಬ್ಬರು ಅಪ್ಕೊಂಡು ಮಲಗಿದ್ವಿ. ಪಲ್ಲವಿ ಎದ್ದು, ಅಣ್ಣ ನಿನ್ನೆ ಆಡಿದ ಆಟ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು, ನನ್ನ ಫ್ರೆಂಡ್ ಜೊತೆ ಎಲ್ಲ ಈ ಆಟನ ಆಡ್ತೀನಿ ಅಂತ ಹೇಳಿದಾಗ ನನಗೀಗ ಭಯ ಆಗೋದಕ್ಕೆ ಶುರುವಾಯಿತು. ಇವತ್ತು ಏನೇನು ನಡೀತು ಎಲ್ಲನೂ ಹೋಗಿ ಅಮ್ಮ ಅಥವಾ ಚಿಕ್ಕಮ್ಮನ ಹತ್ರ ಇವಳು ಹೇಳಿಬಿಟ್ರೆ ಏನು ಮಾಡೋದು ಅಂತ ಭಯದಿಂದ, ನೋಡು ನಾವಿಲ್ಲಿ ಈ ಆಟನ ಬೇರೆ ಯಾರ ಹತ್ರನೂ ಹೇಳಬಾರ್ದು, ಹಾಗೆ ನನ್ನ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೋಗಿ ಆಟನೂ ಆಡಬಾರ್ದು ಅಂತ ಹೇಳಿದೆ. ಅದಕ್ಕವಳು ಯಾಕೆ ಅಂತ ಕೇಳಿದ್ಲು. ನೀನು ವಿಡಿಯೋದಲ್ಲಿ ನೋಡಿದೆ ತಾನೇ, ಯಾರು ಮನೆಯಲ್ಲಿ ಇಲ್ಲದೆ ಇದ್ದಾಗ ಅಣ್ಣ ತಂಗಿ ಇಬ್ಬರು ಆಡೋ ಆಟ ಇದು. ಅದಕ್ಕಾಗಿ ನೀನು ಇದನ್ನು ಬೇರೆಯವ್ರ ಹತ್ರ ಹೇಳೋ ಆಗಿಲ್ಲ, ಹೇಳಿದ್ರೆ ದೇವರು ನಿನ್ನನ್ನು ಕ್ಷಮಿಸೋದಿಲ್ಲ, ಹಾಗೆ ಅಮ್ಮ ಮತ್ತು ಚಿಕ್ಕಮ್ಮನ ಹತ್ರನೂ ಹೇಳಬೇಡ ಅಂತ ಹೇಳಿದಾಗ ಸರಿ ಅಂತ ಒಪ್ಕೊಂಡ್ಳು. ಆಮೇಲೆ ಅಲ್ಲಿರೋ ಅಷ್ಟು ದಿನ ನಮ್ಗಳು ತುಂಬ ಸರಿ ಆಟ ಆಡಿದ್ವಿ. ಈಗವಳು ದೊಡ್ಡೋಳಾಗಿದ್ದಾಳೆ, ಮದುವೆನೂ ಆಗಿದೆ. ಈಗ ನನ್ನನ್ನು ನೋಡಿದಾಗೆಲ್ಲ ನಗ್ತಾಳೆ. ನೀನು ನನ್ನ ಗುರು ಕಣೋ, ತುಂಬ ಚೆನ್ನಾಗಿ ಆಟ ಆಡೋದನ್ನು ಕಳಿಸ್ಕೊಟ್ಟಿದ್ದೆ, ಆದ್ದರಿಂದ ನನ್ನ ಗಂಡನ ಜೊತೆ ಆಟ ಆಡಿ ತುಂಬ ಮಜಾ ಮಾಡ್ತಿದ್ದೀನಿ, ನಿನ್ನ ಜೊತೆ ಯಾವಾಗಲೂ ಆಟ ಆಡಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ಅಂತ ಹೇಳ್ತಾನೆ ಇರ್ತಾಳೆ. ಸಮಯ ಸಿಕ್ಕಾಗ ಈಗಲೂ ನಾವಿಬ್ಬರು ಆಟ ಆಡ್ತೀವಿ. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಅಲ್ಲಿವರೆಗೂ ಬಾಯ್.